ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಕಾಯಿ ದೋಸೆನ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ತುಂಬ ಸ್ಪಾಂಜಿಯಾಗಿ, ಸ್ವಲ್ಪನೂ ಕೂಡ ಉದ್ದಿನಬೇಳೆ ಹಾಕ್ತಲೇ ಇಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತಂದರೆ ಖಂಡಿತ ನೀವು ನಂಬಲಿಕ್ಕಿಲ್ಲ. ಮತ್ತು ಇದ್ರ ಜೊತೆ ನಾನು ಟೊಮೊಟೊ ಮತ್ತು ಕಡಲೆಬೀಜ ಹಾಕಿ ಚಟ್ನಿ ಕೂಡ ಮಾಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗಾದರೆ ಬನ್ನಿ ದೋಸೆ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಬರೋಣ. ಒಂದು ಗ್ಲಾಸ್ ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ಆ್ಯಂಡ್ ಮುಕ್ಕಾಲು ಗ್ಲಾಸ್ಲಷ್ಟು ಅವಲಕ್ಕಿನ ನೀರಲ್ಲಿ 4ರಿಂದ 5 ಅವರ್ ನೆನೆಸಿಟ್ಟಿದ್ದೀನಿ. ಸೊ ಫಸ್ಟು ಅವಲಕ್ಕಿ ಮತ್ತು ಅಕ್ಕಿನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫುಲ್ ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿನ ತುರ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ತೆಂಗಿನಕಾಯಿ ದೋಸೆ ಆಗಿರೋದ್ರಿಂದ ಸೊ ಕಾಯಿ ನಾವು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನಾನು ರಾತ್ರಿನೇ ಉಪ್ಪನ್ನ ಹಾಕಿಡ್ತಾ ಇದ್ದೀನಿ. ಸೊ ಓವರ್ ನೈಟ್ ಇದನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು. ಇನ್ನು ಕಡಲೆ ಬೀಜ ಮತ್ತು ಟೊಮೊಟೊ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಫ್ರೈ ಪ್ಯಾನಿಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಟೊಮೊಟೊ ಮತ್ತು ಕಡಲೆಬೀಜ ಚಟ್ನಿಗೆ ಮತ್ತು ಈ ಥರ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಅಂತಲ್ಲ, ಎಲ್ಲಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಅದು ಫ್ರೈ ಆಗಿದೆ. ಈಗ ನಾನು ಇನ್ನೊಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಇದಕ್ಕೆ ನಾನೀಗ 1 ಹಿಡಿ ಆಗೋವಷ್ಟು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನಾವು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ಚಟ್ನಿನ ನಾವು ಒಂದು 3-4 ದಿನ ಆದರೂ ಕೂಡ ಇಟ್ಕೊಂಡು ತಿನ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ. ಎಣ್ಣೆಯಲ್ಲಿ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಇದು ನೀಟಾಗಿ ಫ್ರೈ ಆಗ್ತಾಯಿದೆ. ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೋಡಿ, ಈ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು. ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಈ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಲ್ಲ, ಇಷ್ಟರಲ್ಲೇ ಕೂಡ 4ರಿಂದ 5 ಜನ ತಿನ್ನೋವಷ್ಟು ಟೊಮೊಟೊ ಮತ್ತು ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಇದನ್ನು ನೀಟಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಮಾಡೋ ಎಲ್ಲ ಅಡುಗೆನೂ ಕೂಡ ತುಂಬ ಸಿಂಪಲ್ಲಾಗಿರುತ್ತೆ. ಎಸ್ಪೆಷಲಿ ಮನೇಲಿರೋ ಐಟಮ್ನ ಯೂಸ್ ಮಾಡಿ ಕೂಡ ಮಾಡೋದು. ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ನೋಡಿ, ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನೀರು ಹಾಕ್ತಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಆಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಕಡಲೆಬೀಜ, ಅದನ್ನು ಕೂಡ ನಾವು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ನೀರನ್ನು ಹಾಕಬೇಡಿ. ಸೊ ನೋಡಿ, ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರೋ ಕಡಲೆಬೀಜ ಮತ್ತು ಟೊಮೊಟೊ ಚಟ್ನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ದೋಸೆಗೆ ಮಾತ್ರ ಅಲ್ಲ, ಆಲ್ ಇನ್ ಒನ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ಈಗ ನಾನು ಈ ಕಡೆ ದೋಸೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಗಳಿಗೆ ಟೈಮ್ ಆಯ್ತಲ್ಲ ಸ್ಕೂಲಿಗೆ, ಸೊ ಹಾಗಾಗಿ ಬೇಗ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ, ದೋಸೆನೂ ಅಷ್ಟೇ ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿ ಉದ್ದಿನಬೇಳೆ ಹಾಕ್ತಾಯಿದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಇದ್ರ ಜೊತೆ ಪಲ್ಯ ಅಥವಾ ಚಟ್ನಿ ಜೊತೆ ತಿನ್ನಬೇಕು ಅಂತಲೇ ಅನಿಸಲ್ಲ, ಜಸ್ಟ್ ದೋಸೆನೇ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾವು ತಿಂತಾ ಇರಬೇಕಾದ್ರೆ ಕಾಯಿ ಫ್ಲೇವರು ಕೂಡ ಬರ್ತಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ಯಾವುದೇ ರೀತಿ ದೋಸೆನೂ ಕೂಡ ಅಂಟೋದಿಲ್ಲ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ನು ದೋಸೆ ರೆಡಿ ಆಯ್ತಲ್ಲ, ನನ್ನ ಮಗಳಿಗೂ ಕೂಡ ನಾನು ದೋಸೆ ಹಾಕ್ಕೊಟ್ಟೆ. ನಾನು ಮಧ್ಯಾಹ್ನ ತಿಂದ್ವಿ, ಬೆಳಗ್ಗೆ ತಿನ್ನಲಿಕ್ಕಾಗಲಿಲ್ಲ. ಸೊ ನಾವು ಅದು ಜ್ಯೂಸ್ ಎಲ್ಲ ಕುಡಿದಿದ್ವಲ್ಲ, ಹಾಗಾಗಿ ಮಧ್ಯಾಹ್ನ ಊಟ ಮಾಡಿದ್ವಿ. ನಿನ್ನೆ ನನ್ನ ಮಗಳಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವಳಿಗೆ ಈ ಥರ ಎಲ್ಲ ಡಿಫ್ರೆಂಟ್ ರೆಸಿಪಿಗಳು ಅಂತಂದರೆ ಇಷ್ಟ. ಡೆಫಿನೆಟ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಈ ರೆಸಿಪಿ. ಬಬ್ಲು, ಏನು ಮಾಡ್ತಾ ಇದೆಯಾ ಪಾಪಣ್ಣಿ? ಚೂರು ಕಡಿಮೆ ಆಗೈತಲ್ಲ ರೀ ಕೆಮ್ಮು? ಅಲ್ಲ, ತಲೆ ಕೂದಲು ಹೆಂಗೆ ಸಿಗಾಕೊಡ್ತಾರೆ?
ಯೋಚನೆ ಮಾಡ್ತೈತೆ ಏನಂತ ಊಟ ಮಾಡಬೇಕು ಅಂತ. ಹೊಸದಂಗೆ ಆಯ್ತಲ್ವಾ? ಬಬ್ಲು, ಇನ್ನೂ ಒಂದು ವಾರ ಆದ್ರೆ ನೀನು ಕಟ್ ಮಾಡಲ್ಲ ಅದನ್ನು. ಎದ್ದು ಬಾ ಪಾಪಣ್ಣಿ. ಸ್ಪೂನ್ ತಂದಿರೋ ನೋಡ್ರಿ ಕುಯ್ಯಕ್ಕೆ ಅದನ್ನ. ಏನೋ ನಮ್ಮನೆಯವರು ಹಳೆ ಫ್ಯಾನ್ನ ಹೊಸ ಫ್ಯಾನ್ ಥರ ಮಾಡಿದ್ರು, ರೆಡಿ ಮಾಡಿದ್ರು. ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ರಲ್ಲ, ಸೊ ಹಾಗಾಗಿ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿದ್ರು. ಇನ್ನು ನಾವು ಕೂಡ ಮಧ್ಯಾಹ್ನ ಊಟಕ್ಕೆ ದೋಸೆನ ಹಾಕ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ಕೂಡ ಹುಳಿ ಇರಲಿಲ್ಲ. ಮಧ್ಯಾಹ್ನನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಹೇಗಿತ್ತು ಅಂತ ಹೇಳಿಬಿಟ್ಟು. ದೋಸೆ ಬೇಕಾ? ಕೂಚ ಕೂಚ. ಅದು ಬೇಕಾ? ಹಾಂ, ಚಟ್ನಿ ಬೇಕಾ? ಅಯ್ಯಪ್ಪ, ಇನ್ನು ನಮ್ಮ ಮನೆಯವರು ಮನೇಲಿದ್ರು ಅಂತ ಅಂದರೆ ಈ ಥರ ಎಲ್ಲ ಫ್ಯಾನ್ ಕ್ಲೀನ್ ಮಾಡೋದಾಗಲಿ ಇನ್ನೊಂದಾಗಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾರೆ. ಸೊ ಅವರು ಕೂಡ ಫ್ಯಾನ್ ಕ್ಲೀನ್ ಮಾಡಿದ್ರು. ಇನ್ನೊಂದು ಫ್ಯಾನ್ ಕ್ಲೀನ್ ಮಾಡಬೇಕಾಗಿತ್ತು, ಬಟ್ ಊಟ ಟೈಮ್ ಆಗಿತ್ತಲ್ಲ, ಬಾರದೆ ನಾನು ಹೊಟ್ಟೆ ಹಶ್ವಾಗೈತೆ ಅಂತ ಅನ್ನಲ್ಲ. ಸೊ ಹಂಗಾಗಿ ಬಂದು ದೋಸೆನ ಹಾಕ್ಕೊಂಡ್ವಿ. ಸೊ ಯಾವುದೇ ರೀತಿ ಹುಳಿ ಬಂದಿರಲಿಲ್ಲ ಫ್ರೆಂಡ್ಸ್. ನಾವು ಮಧ್ಯಾಹ್ನ ಮಾಡ್ಕೊಂಡ್ರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಈ ಥರ ಹೊರಗಡೆ ಕೂತ್ಕೊಂಡು ಊಟ ಮಾಡೋದಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಒಂದೇ ತಟ್ಟೆಯಲ್ಲಿ ಇಬ್ಬರು ಕೂಡ ಊಟ ಮಾಡ್ತಾಯಿದ್ವಿ ದೋಸೆನ ಹಾಕ್ಕೊಂಡು. ಚಟ್ನಿ ಮಾತ್ರ ಕೂಡ ಅಲ್ಟಿಮೇಟಾಗಿ ಬಂದಿತ್ತು. ದೋಸೆಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ರೈಸಿಗೂ ಕೂಡ ಮತ್ತು ಚಪಾತಿ ಇಡ್ಲಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತು 2-3 ದಿನ ಇಟ್ಟು ಕೂಡ ತಿನ್ಬೋದು ಈ ಟೊಮೊಟೊ ಚಟ್ನಿನ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ರಾತ್ರಿ ಊಟಕ್ಕೆ ಜವಳಿಕಾಯಿ ಪಲ್ಯನ ಮಾಡಿದ್ದು. ಸೊ ನಮ್ಮ ಮನೆಯವರೇ ಮಾಡ್ತಾಯಿದ್ರು ತುಂಬ ಸಿಂಪಲ್ಲಾಗಿ. ಅವರಿಗೆ ಈ ಥರ ಅಡುಗೆ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೂ ಅವ್ರ ಕೈಯಲ್ಲಿ ರುಚಿ ತಿನ್ನಬೇಕು ಅಂತ ಅಂದ್ಕೊಂಡು ಅವ್ರ ಕೈಲೇ ಫ್ರೀ ಇತ್ತು ಅಂದರೆ ಮಾಡಿಸ್ಕೊತ ಇರ್ತೀನಿ. ಸೊ ಇನ್ನು ರಾತ್ರಿ ಊಟಕ್ಕೆ ಜವಳಿಕಾಯಿ ಪಲ್ಯನ ಮಾಡಿದರು. ಸೊ ಈರುಳ್ಳಿ, ಟೊಮೊಟೊ, ಕರಿಬೇವು ಎಲ್ಲ ಹಾಕ್ಬಿಟ್ಟು, ಜವಳಿಕಾಯಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾಯಿದ್ರು. ನಾನು ಜವಳಿಕಾಯಿ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕಿದರು. ಸೊ ಸಾಲ್ಟ್ ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾಡಿದರು. ತುಂಬ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅವ್ರು ಏನು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದಾರೆ, ಮತ್ತು ಅರಿಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿನೂ ಕೂಡ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ತಾಯಿದ್ದಾರೆ. ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಆ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಟೇಸ್ಟ್ ಮಾಡಬೇಕು ಅಷ್ಟೇ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.